ಇವತ್ತು ನಮ್ಮ ಕ್ಲಾಸ್ ಒಳಗೆ ಪಾರಿವಾಳ ಬಂದ್ಬಿಟ್ಟಿತ್ತು. ಅದಕ್ಕೆ ಹುಡುಗಿರೆಲ್ಲ ಕಿರ್ಚಾಡ್ತಾ ಇದ್ರು. ಈ ಹುಡುಗಿರು ಪಲ್ಲಿ ಜಿರ್ಲೆಗೆ ಎದುರ್ಕೋತಾರೆ ಅಂತ ಗೊತ್ತಿತ್ತು, ಪಾರಿವಾಳಕ್ಕೂ ಎದುರ್ಕೋತಾರೆ ಅಂತ ಇವತ್ತೇ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಮೋಸ್ಟ್ಲಿ ಪಿಕ್ಕಾಕ್ ಕೊಡುತ್ತೆ ಅಂತದೇನೋ. ಗುಡ್ ಮಾರ್ನಿಂಗ್ ಮೈಸೂರು, ವೆಲ್ಕಮ್ ಟು ಸುದಿ ಲಾಕ್ಸ್. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಹಾಯ್ ಗೈಸ್, ನಿಮಗೆ ಆಲ್ರೆಡಿ ಹೇಳಿದ್ದೆ, ನಮ್ಮ ಜೀವನದಲ್ಲಿ ದೊಡ್ಡ ಕಷ್ಟ ಯಾವುದು ಅಂದರೆ ಬೆಳಗ್ಗೆ ಬೇಗ ಎದ್ದು ಕಾಲೇಜ್ ರೆಡಿಯಾಗಿ ಕಾಲೇಜ್ಗೆ ಹೋಗೋದು. ಅದರಲ್ಲೂ ಈ ವಿಂಟರ್ ಸೀಸನ್ ಅಂತೂ ಬಂದುಬಿಟ್ರೆ ಕಾಲೇಜ್ಗೆ ಹೋಗೋದಿರಲಿ, ಬೆದ್ದಳಕ್ಕೂ ಆಗಲ್ಲ. ಅಲ್ಲ ಗುರು, ಈ ಕಾಲೇಜವ್ರು ಸ್ವಲ್ಪ ಕರುಣೆ ಇಲ್ವಾ? ಪಾಪ ಮಕ್ಕಳು ಈ ಚಳಿಲಿ ಹೆಂಗೆ ಎದ್ದು ಬರ್ತಾರೋ ಅಂತ ಒಂದೊಂದ್ಸಲ ಅನ್ಸುತ್ತೆ, ನಾನೇ ಎಜುಕೇಶನ್ ಮಿನಿಸ್ಟರ್ ಆಗೋಗಿ ಈ ಕಾಲೇಜ್ನೆಲ್ಲ ಬಂದ್ ಮಾಡಿಸ್ಬಿಡ್ಲಾ ಅಂತ. ಕಾಲೇಜ್ಗೆ ಹೋಗ್ಬೇಕಾದ್ರೂ ನೆಮ್ಮದಿಯಾಗಿ ಹೋಗೋಕ್ಕಾಗತ್ತಾ? ಅದು ಆಗಲ್ಲ. 2 ಬಸ್ ಹಿಡಿಬೇಕು. ಆ 2 ಬಸ್ಸಲ್ಲೂ ಆಂಟಿಗಳೇ ತುಂಬ್ಕೊಂಡಿರ್ತಾರೆ. ಈ ಫ್ರೀ ಬಸ್ ಬಿಟ್ಟಾದಾಗಿಂದ ಪಾಪ ಕಂಡಕ್ಟರ್ಗೆ ಜಾಗ ಇಲ್ದಂಗೆ ಆಗೈತೆ. ಬೆಳಗ್ಗೆ ಕಂಡಕ್ಟರ್ಗೆ ಚೇಂಜ್ ಕೊಟ್ಟಿಲ್ಲ ಅಂದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ನಮ್ಗೆ ಆ ಥರ ಕರ್ಮ ನೋಡಿ. ನಾವು ದುಡ್ಡು ಕೊಟ್ಬಿಟ್ಟು ನಿಂತ್ಕೊಂಡು ಹೋಗ್ಬೇಕು, ಅವ್ರು ದುಡ್ಡು ಕೊಡ್ದೇನೆ ಕುತ್ಕೊಂಡು ಹೋಗ್ತಾರೆ. ಹಂಗು ಹಿಂಗು ಮಾಡಿ ನಾವು ಸೀಟ್ ಇಟ್ಕೊಂಡ್ರೆ ಯಾರಾದ್ರೂ ಬಂದ್ಬಿಟ್ಟು ಸ್ವಲ್ಪ ಸೀಟ್ ಕೊಡಪ್ಪ ಅಂತ ಕೇಳ್ತಾರೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಕಾಲೇಜೆಲ್ಲರೂ ನೆಮ್ಮದಿಯಾಗಿರೋದ ಅಂದ್ರೆ ಬೆಳಗ್ಗೆನೆ ಸೆಕ್ಯೂರಿಟಿ ಹತ್ರ ಸಿಗಕತ್ತೀವಿ, ಕಾಲೇಜ್ ಐಡಿ ಎಲ್ಲಪ್ಪ ಅಂತ. ಅಲ್ಲ ಗುರು, 6 ಗಂಟೆಗೆಲ್ಲ ಅಲಾರಾಮ್ ಇಟ್ಟು ನಿದ್ದೆಗಣ್ಣ ಸ್ನಾನ ಮಾಡಿ 2 ಬಸ್ ಹಿಡಿದ್ಬಿಟ್ಟು ಬೇರೆ ಕಾಲೇಜ್ಗೆ ಹೋಗಕ್ಕೆ ನಮ್ಗೇನು ಹುಚ್ಚ? ಇವತ್ತು ನಮ್ಮ ಕ್ಲಾಸ್ ಒಳಗೆ ಪಾರಿವಾಳ ಬಂದ್ಬಿಟ್ಟಿತ್ತು. ಅದಕ್ಕೆ ಹುಡುಗಿರೆಲ್ಲ ಕಿರ್ಚಾಡ್ತಾ ಇದ್ರು. ಈ ಹುಡುಗಿರು ಪಲ್ಲಿ ಜಿರ್ಲೆಗೆ ಎದುರ್ಕೋತಾರೆ ಅಂತ ಗೊತ್ತಿತ್ತು, ಪಾರಿವಾಳಕ್ಕೂ ಎದುರ್ಕೋತಾರೆ ಅಂತ ಇವತ್ತೇ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಮೋಸ್ಟ್ಲಿ ಪಿಕ್ಕಾಕ್ ಕೊಡುತ್ತೆ ಅಂತದೇನೋ. ಇವನೇ ನನ್ನ ಫ್ರೆಂಡು. ಇವ ಯಾರೇ? ಯಾವುದೋ ಒಂದು ಹುಡುಗಿ ನೋಡ್ತಾಳೆ ನೋಡಲ್ಲಿ, ನೋಡು. ಬೆಳಗಾನ ಜಿಮ್ ಮಾಡೋದು, ಇಲ್ಲಿ ಬಂದು ನಿದ್ದೆ ಮಾಡೋದು. ಎದಳ್ಳ ಇವ್ ನೋಡಿ ಗೈಸ್, ಪ್ರೋಗ್ರಾಮ್ ಕಲೀಲಿ ಅಂತ ಲ್ಯಾಬ್ಗೆ ಕರ್ಕೊಬಂದ್ರೆ ಇಲ್ಲಿ ಬಂದು ಗೇಮ್ ಆಡ್ತಾ ಕೂತವನೆ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅದ್ ಬೇರೆ ಮ್ಯಾಮಗ್ ಗೊತ್ತಾಗ್ಬಾರ್ದು ಅಂತ ಚಿಕ್ಕದಾಗ ಮಿನಿಮೈಸ್ ಬೇರೆ ಮಾಡೋನೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.